ಬೈಂದೂರಿನಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ನೇತೃತ್ವದ ರೈತ ಸಂಘದಿಂದ 189ನೇ ದಿನ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಕೆ. ಬೈಂದೂರಿನ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬರುವ ಗ್ರಾಮೀಣ ಪ್ರದೇಶವಾದ 5 ವಾರ್ಡ್ಗಳನ್ನು ಕೈ ಬಿಡುವಂತೆ ರೈತ ಸಂಘದಿಂದ ಪ್ರತಿಭಟನೆ ನಡೆಯಿತು. ಈಗ ಪಟ್ಟಣ ಪಂಚಾಯತ್ ಆಡಳಿತ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಸರ್ಕಾರಕ್ಕೆ ಸರಿಯಾದ ವರದಿ ನೀಡಿದೆ. ಹಿಂದೆ ಮಾಡಿದ ವರದಿ ಅವೈಜ್ಞಾನಿಕವಾಗಿದೆ. 147 ಕಿಲೋಮೀಟರ್ ಉದ್ದ ಗುಡ್ಡಗಾಡು ಪ್ರದೇಶ, ಕಾಡು ಪ್ರದೇಶ ಸೇರಿದೆ. 5 ವಾರ್ಡ್ ಗ್ರಾಮೀಣ ಪ್ರದೇಶವನ್ನ ಕೈಬಿಡುವಂತೆ ದೀಪಕ್ ಕುಮಾರ್ ಶೆಟ್ಟಿ ನೇತೃತ್ವದ ರೈತ ಸಂಘ ಆಗ್ರಹಿಸಿದೆ. ಬೈಂದೂರಿನ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವ ಗ್ರಾಮೀಣ ಪ್ರದೇಶವನ್ನ ಕೈಬಿಡದಿದ್ದರೆ ನಾವು 200ನೇ ದಿನದ ಪ್ರತಿಭಟನೆಯನ್ನ ತಾಲೂಕಿನ 2 ರಿಂದ 3 ಸಾವಿರ ಜನರನ್ನ ಸೇರಿಸಿ ಬೃಹತ್ ಪ್ರತಿಭಟನೆಯನ್ನ ಏಪ್ರಿಲ್ 10ರಂದು ಮಾಡುತ್ತೇವೆ. ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ನೇರ ಹೊಣೆ ಪಟ್ಟಣ ಪಂಚಾಯತ್, ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಕಾರಣವಾಗಿರುತ್ತದೆ ಎಂದು ರೈತ ಸಂಘ ಎಚ್ಚರಿಕೆಯನ್ನು ನೀಡಿದೆ. ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತನ್ನು ಮಾಡಬೇಕಂತೇಳಿ ಇವತ್ತಿಗೆ 189ನೇ ದಿವಸದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮ ಮಿತ್ರರಾದಂಥ ಬಹಳ ದಿವಸಗಳಿಂದ ಹೋರಾಟಗಳನ್ನು ಮಾಡ್ತಾ ಬಂದಿರತಕ್ಕಂಥ ವೀರಭದ್ರ ಗಾಣಿಗರವರು, ಅದೇ ರೀತಿಯಲ್ಲಿ ನಮ್ಮ ಈ ಒಂದು ವೇದಿಕೆ ಬಹಳ ದಿವಸದಿಂದ ಸಕ್ಸಸ್ ಆಗಲಿಕ್ಕೆ, ಹೋರಾಟ ಸಕ್ಸಸ್ ಆಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀಯುತ ಪದ್ಮಾಕ್ಷ ಅವರು, ನಮ್ಮ ಹಿರಿಯ ಪೂಜಾರಿ ಅವರು, ನಮ್ಮ ಕೇಶವ್ ಅವರು, ಮತ್ತೆ ನಮ್ಮ ಸಾಹೇಬರು ಸಭೆಯಲ್ಲಿ ಕೂತಿದ್ದಾರೆ. ಪಾಪ ಎಲ್ಲ ಯಾಕೆ ಕೇಳಿ ಈ ಒಂದು ಹೋರಾಟ ಅಂತಕ್ಕಂಥದ್ದು ಸಕ್ಸಸ್ ಆಗಬೇಕಂತ, ಇದರಲ್ಲಿ ಸ್ವಾರ್ಥ ಏನಿಲ್ಲ. ಇದು ನಮ್ಮದು ನ್ಯಾಯಕ್ಕಾಗಿ ಹೋರಾಟ ಬಿಟ್ಟರೆ ಇದು ಫೇಸ್ಬುಕ್ ವಾಟ್ಸಪ್ಗಾಗಿ ಅಲ್ಲ. ಇದು 189 ದಿವಸ ಹೋರಾಟ ಅಂತ ಹೇಳಿದ್ರೆ ಸಣ್ಣ ವಿಚಾರಗಳಲ್ಲ. ರೈತರನ್ನ ಬೀದಿ ಮೇಲೆ ಕೂರಿಸ್ಕೊಂಡು ಇವತ್ತು ಆಡಳಿತ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ಸರ್ಕಾರ ನೀವು ಸುಮ್ಮನೆ ಕೂತ್ಕೊಂಡು ಕೆಲಸ ಆಗಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ನಮ್ಮ ವೇದಿಕೆ ಬಂದು ಸ್ಪಷ್ಟಪಡಿಸ್ಬೇಕು, ಒಂದು ಆಗತ್ತೆ, ಒಂದು ಆಗುದಿಲ್ಲ ಅಂತದನ್ನ. ಆಗದೆ ಹೇಳಿದ್ರೆ ನಾವೊಂದು ಕೂತ್ಕೊಳ್ತೇವೆ, ಆಗುದಿಲ್ಲ ಅಂತ ಹೇಳಿದ್ರೆ ಹೇಳಿಬಿಡಿ. ಯಾಕೆ ಕೇಳಿದ್ರೆ ಯಾವ ಕಾರಣಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ. ಆದ್ರೆ ನಾವು ವೆರಿ ಕ್ಲಿಯರ್ ಇದ್ದೇವೆ. ಯಾಕೆ ಕೇಳಿದ್ರೆ ಇವತ್ತು ಪಟ್ಟಣ ಪಂಚಾಯತ್, ತಾಲೂಕು ಆಡಳಿತ, ಜಿಲ್ಲಾಡಳಿತ ಇವತ್ತು ಸರ್ಕಾರಕ್ಕೆ ಸರಿಯಾದಂತ ಒಂದು ವರದಿಯನ್ನು ಕೊಟ್ಟಿದೆ. ಹಿಂದೆ ಮಾಡಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಅದು ಅವೈಜ್ಞಾನಿಕವಾಗಿದೆ, ಅದು ಸರಿ ಇಲ್ಲ. 147 ಕಿಲೋಮೀಟರ್ ಉದ್ದ ಹಳೆ ಗುಡ್ಡಗಾಡು ಪ್ರದೇಶ, ಕಾಡು ರಿಸರ್ವ್ ಫಾರೆಸ್ಟ್, ಅದನ್ನ ಹೇಗೆ ಸೇರಿಸಿ ಮಾಡಿದಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು. ಇದನ್ನ ಈ ಹಳ್ಳಿ ಭಾಗಗಳನ್ನ ಕೈಬಿಡಿ ಅಂತೇಳಿ, 5 ವಾರ್ಡ್ ಕೈಬಿಡಿ ಅಂತೇಳಿ. ಇದನ್ನ ಸರ್ಕಾರಕ್ಕೆ 1 ಬಾರಿ 2 ಬಾರಿ ಎಷ್ಟೇ ಬಾರಿ ಮಾಡಿದ್ರು ಸಹ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರ ನಿರ್ಲಕ್ಷ್ಯತನದಿಂದ ಇವತ್ತು ಲೇಟ್ ಆಗ್ತಾ ಇದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಹಿಂದಿನಿಂದ ಯಾರು ಚೋರಿ ಆಗ್ತದೆ ನಮ್ಗೆ ಅರ್ಥ ಆಗುದಿಲ್ಲ. ಮುಂದ್ಗಡೆ ಎಲ್ಲ ಬಂದು ನಿಮ್ಗೆ ಆಗ್ತದೆ, ಮಾಡುವ ಹೇಳುವಂತ ವಿಚಾರಗಳು ಬರ್ತಾ ಇದ್ದೀವಿ. ಮತ್ತೆ ನಾನು ಹೇಳ್ತಕ್ಕಂಥದ್ದು ಇದು ಬಡವರ ಹೋರಾಟ, ಕೂಲಿ ಕಾರ್ಮಿಕರ ಹೋರಾಟ, ಸರ್ಕಾರದ ರೈತರ ಬೇರೆ ಬೇರೆ ಯೋಜನೆಗಳು ಇವತ್ತು ರೈತರಿಗೆ ಸಿಗ್ತಾ ಇಲ್ಲ, ಅದು ಸಿಕ್ಲಿ ಅಂತಲೇ ಹೋರಾಟ. ಯಾಕೆ ಇವತ್ತು ನಮ್ಗೆ ಇನ್ನು ಒಂದು 189 ದಿವಸ ಒಂದು ರಾಜ್ಯದಲ್ಲಿ ಇದೊಂದು ಮಾದರಿಯಾಗಿರ್ತಕ್ಕಂಥ ಹೋರಾಟ ಯಾರಿಗೆ ಕೂತ್ಕೊಳ್ಳಿ ಸಾಧ್ಯತೆ ಇದೆ? ಕಾಟಾಚಾರಕ್ಕಾಗಿ ಮಾಡ್ತಾ ಇಲ್ಲ. ಬೆಳಿಗ್ಗೆ 10 ಗಂಟೆ ಬರ್ತೇವೆ, ಸಾಯಂಕಾಲ 5 ಗಂಟೆಗೆ ಕೂತ್ಕೊಳ್ತೇವೆ. ಆದ್ರೂ ಸಹ ಇದನ್ನ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಮಟ್ಟದಲ್ಲಿ ಇದೊಂದು ಅರ್ಧ ಗಂಟೆ 1 ಗಂಟೆ ಕೆಲಸ. ಇವತ್ತು ಅದಕ್ಕೆ ಪೂರಕವಾಗಿ ಇವತ್ತು CM ನೋಟ್ ಮಾಡಿ ನಮ್ಗೆ ಕೊಟ್ಟರೆ ಖಂಡಿತವಾಗಿ ಒಂದು ಗಳಿಗೆಗೆ ಅದು ನಗರಾಭಿವೃದ್ಧಿ ಇಲಾಖೆ ಹೋಗಿ ತೀರ್ಮಾನ ಆಗ್ತಕ್ಕಂಥ ವಿಚಾರಗಳು. ಅದು ನಾನು ಅನೇಕ ಸಂಬಂಧಪಟ್ಟ ಜನಪ್ರತಿನಿಧಿಗಳು ನಮ್ಗೆ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತೇಳಿ ನಾನು ಹೇಳಕ್ ಹೋಗುದಿಲ್ಲ. ಆದ್ರೆ ಮಾಡಿಕೊಡ್ಲೇಬೇಕು ಅಂತಕ್ಕಂಥ ಒಂದು ವಿವೇಚನೆ ಬೇಕು. ಆ ವಿವೇಚನೆ ಇಲ್ಲೇ ಇದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು 189 ದಿವಸ ಕೂತ್ಕೊಂಡಿದ್ದೇವೆ, ನಮ್ಗೊಂದು ಹೋರಾಟ, ನಾವು ಕೂತ್ಕೊಳ್ಳಬೇಕು, ನ್ಯಾಯ ತಗೊಳ್ಳಬೇಕು ಅಂತಕ್ಕಂಥ ಹೋರಾಟ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸಗಳಾಗ್ತಾ ಇದೆ. ಪಾಪ ಯಾಕೆ ಕಂಡ್ರೆ ರೈತರು ಯಾವ ರೀತಿ, ನಮ್ಮ ಬಡ ರೈತರು ಪಾಪ ದಿನಕ್ಕೆ 700 ರೂಪಾಯಿ ವಾರವ್ರಿಗೆ ಕೂಲಿ, ಅವರಿಗೆ ಅವರ ಶಾಲೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ವಾರಕ್ಕೂ ತಿಂಗಳಿಗೆ ಒಂದು ಫಂಡ್ ಇರುತ್ತೆ ಅವರಿಗೆ ಕಟ್ಕೊಳ್ಬೇಕು, ಮತ್ತೆ ಮಕ್ಕಳಿಗೆ ಬಟ್ಟೆ ತೆಗೆಸ್ಕೊಳ್ಬೇಕು, ಹುಷಾರಿಲ್ಲದೆ ಇದ್ರೆ ಅದನ್ನು ನೋಡ್ಕೊಳ್ಬೇಕು. ಬಹಳ ಕಷ್ಟವಾದಂತ ಜೀವನವನ್ನ ಸಾಗಿಸ್ತಕ್ಕಂಥ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ ಒಂದು ಗ್ರಾಮ ಪಂಚಾಯತ್ ಮಾಡಿಕೊಡಿ ಅಂತ ಹೇಳಿ ಪರಿಪರಿಯಾಗಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಆದ್ರೂ ಸಹ ಇವತ್ತು ನಮಗೆ ನ್ಯಾಯಗಳು ಸಿಗ್ತಾ ಇಲ್ಲ. ಆದ್ರಿಂದ ನಾಳೆ ಏಪ್ರಿಲ್ 10ನೇ ತಾರೀಕಿಗೆ 200 ದಿವಸ ತುಂಬುತ್ತಾ ಇದೆ. ಆ ಹೋರಾಟವನ್ನ ಒಂದು ದೊಡ್ಡ ರೀತಿಯ ಹೋರಾಟಗಳನ್ನ ಮಾಡ್ಬೇಕಂತ ಹೇಳಿ
ನಾವು ನಿನ್ನೆ ಸೇರಿದ್ದೇವೆ. ನಾವು ವೀರಭದ್ರ ಗಾಣಿಗರು, ಅರುಣ್ ಕುಮಾರ್ ಶಿರೂರ್ ಅವರು, ನಮ್ಮೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ಮಿತ್ರರು, ನಾವೆಲ್ಲ ಒಟ್ಟಾಗಿ ಒಂದು ದೊಡ್ಡ ರೀತಿಯಾದಂಥ ಹೋರಾಟಕ್ಕೆ ಕೈ ಹಾಕುವ. ಹೋರಾಟ ಅಂತ ಹೇಳಿದ್ರೆ ಈ ಸಲ ಸುಮ್ಮನೆ ಕೊಡುವುದಿಲ್ಲ. ನಮಗೆ ನಾವು ಆ ದಿವಸ ಉಪವಾಸ ಕೂತ್ಕೊಂಡ್ಬಿಡ್ತೇವೆ. ಯಾವುದೇ ತೊಂದರೆಗಳು ಆಗ್ಬೋದು, ಯಾರ ವಿಷ ಕುಡಿಬಹುದು. ಯಾಕಂದ್ರೆ ಇನ್ನೇನ್ ಮಾಡುದು, ನಮ್ಗೇನ್ ದಾರಿ ಅಂತ. ಇವರು ಜಿಲ್ಲಾಡಳಿತ, ಸರ್ಕಾರ, ಜನಪ್ರತಿನಿಧಿಗಳು ಎಲ್ಲ ನಿದ್ರೆಯಲ್ಲಿದ್ರೆ ನಮ್ಗೆ ಇನ್ನೇನ್ ಮಾಡ್ಲಿಕ್ಕೆ ದಾರಿ ಇದೆ. ಆದರೆ 10ನೇ ತಾರೀಕಿಗೆ ಈ ರಾಜ್ಯಕ್ಕೆ ಒಂದು ಮಾಹಿತಿ, ಮೆಸೇಜ್, ಕಂಡರಿಯದೇ ಇರ್ತಕ್ಕಂಥ ಹೋರಾಟ. ಖಂಡಿತವಾಗಿ ಒಂದು ಬೈಂದೂರು ಇಡೀ ರಾಜ್ಯದಲ್ಲಿ ಆ ದಿವಸ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ. ಖಂಡಿತವಾಗಿ ಅದನ್ನ ಸರ್ಕಾರ ಮತ್ತು ಜಿಲ್ಲಾಡಳಿತ, ನಾನೇನು ಹೇಳಲಿಕ್ಕೆ ಹೋಗುದಿಲ್ಲ, ಇವತ್ತಿನ ಶುರುವಾಗ್ತದೆ ನಮ್ದು. ಈಗ ಹಳ್ಳಿಗಳಲ್ಲಿ ಇವತ್ತಿನ ಮೀಡಿಯಾಗಳು ಶುರುವಾಗ್ತದೆ, ಒಪಿನಿಯನ್ ಕೊಡ್ತಾರೆ. ಇವತ್ತು ಹಳ್ಳಿಯಲ್ಲಿ ಮಹಿಳೆಯರು, ಹುಡುಗರು, ಶಾಲಾ ಮಕ್ಕಳು ಎಲ್ಲ ವರದಿ ಕೊಡ್ತಾರೆ. 10ನೇ ತಾರೀಕಿಗೆ ನಾವು ನ್ಯಾಯ ಕೊಡ್ತಾ ಇದ್ರೆ ಮತ್ತೆ ಮುಂದೆ ಆಗ್ತಕ್ಕಂಥ ಸಾವು ನೋವುಗಳಿಗೆ ನಾವು ಬದ್ಧರಲ್ಲ ಅಂತಕ್ಕಂಥ ಮಾಹಿತಿಯನ್ನ ಹಳ್ಳಿಯವರು ಇವತ್ತಿನಿಂದ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಖಂಡಿತವಾಗಿ ಅಲ್ಲಿ ಇದ್ದಾರೆ ಪಾಪ. ಈ ಕೈ ಬಿಡುವಂತ ಜಾಗದಲ್ಲಿ 50% ಎಸ್ಟಿಯವರು, ಮರಾಠಿ ಬಾಂಧವರು ಅವರಿದ್ದಾರೆ. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ. ನಾನು ಕೇಳ್ತಕ್ಕಂಥ ಇಂಥ ಒಂದು ತೊಂದರೆ ಆಗಿದೆ. ಇದನ್ನು ಸಮರ್ಥವಾಗಿ ನೋಡ್ಲಿಕ್ಕೆ ನಮ್ಮ ಜನಪ್ರತಿಗಳು ಕಣ್ಮುಚ್ಚಿ ಕೂತ್ಕೊಂಡ್ರೆ ಮಾಡೋರು ಯಾರಿದ್ದಾರೆ? ಏನಿದೆ ಅದರಲ್ಲಿ ಕಂಡು? ಯಾರು ಸ್ವಾರ್ಥ ಇದೆ? ನಾ ಹಿಂದೆ ವೇದಿಕೆ ಹೇಳಿದ್ದೇನೆ, ನಿಮ್ಗೆ ಏನಾದ್ರು ಮುಜುಗರ ಆಗುದಂತಿದ್ರೆ 1 ತಿಂಗಳನ್ನ ವೇದಿಕೆ ನಾನು ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ದೇನೆ. ನೀವೇ ಮಾಡಿ, ತನ್ನ ನ್ಯಾಯ ಕೊಡಿ ಅನ್ನುವಂತ ಮಾತನ್ನು ಸಹ ನಾನು ಸಂಬಂಧಪಟ್ಟ ಕೆಲವು ಜನಪ್ರತಿಗಳು ಹೇಳಿದ್ದೇನೆ. ನಾನು ದೀಪಕ್ ಕುಮಾರ್ ಶೆಟ್ಟಿಯಿಂದ ದೀಪಕ್ ಕುಮಾರ್ ಶೆಟ್ಟಿಗೆ ಹೆಸರು ಸಿಕ್ಕುತ್ತೆ ಭಾವನೆ ನಿಮಗಿದ್ರೆ 1 ತಿಂಗಳುಗಳ ಕಾಲ ನಾವೆಲ್ಲ ವೇದಿಕೆಯಿಂದ ಹೊರಗಿರ್ತೇವೆ. ನೀವು ಒಟ್ಟು ನ್ಯಾಯ ಕೊಡಿ, ರೈತರ ನ್ಯಾಯ ಕೊಡಿ ಅಂತಕ್ಕಂಥ ಮಾತನ್ನು ಸಹ ಜನರು ಹೇಳಿದ್ದೇವೆ. ಆದ್ರೂ ಸಹ ರಾಜಕಾರಣ ಹೇಳಲ್ಲ, ಇಂಥ ಒಂದು ಕೆಲಸವನ್ನ ಯಾರು ಮಾಡಬಾರದು. ನಾವು ಓಟ್ ಹಾಕಿದ್ದು ಯಾಕೆ? ಯಾಕೆ ಓಟ್ ಹಾಕ್ತಾ ಇದ್ದೇವೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಒಂದು ರಾಜಕಾರಣ ಆಗಬೇಕು, ರಾಜ್ಯವಾಗಿ ಮಾರ್ಪಡಬೇಕು. ಎಲ್ಲರೂ ಭ್ರಷ್ಟಾಚಾರ ಮಾಡುವಂತಾದ್ರೆ, ಎಲ್ಲರೂ ದುಡ್ಡು ಮಾಡುವಂತಾದ್ರೆ ಇನ್ನು ರಾಜಕಾರಣಿಗಳನ್ನ ಯಾರು ನಂಬ್ತಾರೆ? ಇವತ್ತು ಪ್ರತಿಯೊಬ್ಬರಿಗೂ ಏನಾಗಿದೆ ಕಂಡ್ರೆ ನಾವು ಜನಪ್ರತಿಗಳಾಗಬೇಕು, ನಾವು ದುಡ್ಡು ಮಾಡಬೇಕು. ರೈತರ ಸಮಸ್ಯೆಗಳ ಕೇಳ್ತಕ್ಕಂಥ ಅದೊಂದು ಮನೆ ರಾಷ್ಟ್ರದ ಲಾಸ್ಟ್ ಏನೋ ಅವನಲ್ಲಿ ಕುರಿತು ಮಾತಾಡ್ತಾನೆ. ಬರೀ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನಗಳ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಲ್ಲಿ ನಮ್ಮ ಮತದಾರರು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ, ಅವರ ಜೀವನವನ್ನು ಯಾವ ರೀತಿ ಸಾಗಿಸ್ತಾ ಇದ್ದಾರೆ, ಅವರ ಜೀವನ ಶೈಲಿ ಏನು, ಅದನ್ನ ಆಲೋಚನೆ ಮಾಡ್ಬೇಕು. ಬರೇ ಅಭಿವೃದ್ಧಿ, ದುಡ್ಡು ಕೊಡಿ, ಆ ದುಡ್ಡಿನಲ್ಲಿ ಪರ್ಸೆಂಟೇಜ್ ಹೊಡಿತೇವೆ, ಅದೇ ಅಂತಿಮ ಅಲ್ಲ. ಅನುದಾನವೇ ಮುಖ್ಯ ಅಲ್ಲ ರಾಜಕಾರಣದಲ್ಲಿ, ಅಭಿವೃದ್ಧಿಯಲ್ಲಿ. ಆದ್ರಿಂದ ನಾನು ಹೇಳುವಂತದ್ದು, ನಾವು ಇವತ್ತು ಬೈಂದೂರು ಕ್ಷೇತ್ರಕ್ಕಂತಕ್ಕಂಥ ಬಹಳ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ. ಇವತ್ತು ಗ್ರಾಮೀಣ ಪ್ರದೇಶದವರು 189 ದಿವಸ ಇವತ್ತು ಕೂತ್ಕೊಂಡಿದ್ದಾರೆ. ಇವತ್ತು ನಿಮಗೆ ಕಿವಿಯ ಕೇಳುದಿಲ್ಲ ಹೇಳಿ, ಆದ್ರೆ ಹೇಳಿ ಇಟ್ಕೊಂಡು, ಯಾಕೆ ಕೇಳಿದ್ರೆ ಆಗುದಿಲ್ಲ ಅಂತ ಹೇಳಿ. ಆದ್ರಿಂದ ಬಹಳ ನೋವಿನಿಂದ, ಬಹಳ ದುಃಖದಿಂದ ಈ ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ಯಾಕೆ ಕೇಳಿದ್ರೆ 7 ತಿಂಗಳ ಕಾಲ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನವನ್ನು ಬಿಟ್ಟು, ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಯನ್ನ ಇಟ್ಟುಕೊಂಡು ನಮಗೆ ಈ ಒಂದು ಹೋರಾಟ ಗೆಳೆದ ಮೇಲೆ ಪಾಪ ಇದು ಸಾವಿರಾರು ಜನ ರೈತರ ಕಣ್ಣೀರಿದೆ ಈ ವೇದಿಕೆಯಲ್ಲಿ. ಈ ವೇದಿಕೆಯಲ್ಲಿ ಬಡ ರೈತರಿಗೆ ಮೋಸ ಮಾಡ್ರೆ ಖಂಡಿತವಾಗಿ ನೀವು ಯಾರು ಒಳ್ಳೇದಾಗ್ಲಿಕ್ಕಿಲ್ಲ. ಯಾವುದೇ ಅಧಿಕಾರಿಗಳಿರಲಿ, ಯಾವುದೇ ಜನಪ್ರತಿನಿಧಿಗಳಿರಲಿ, ಖಂಡಿತವಾಗಿ ನೀವು ಹಾಳಾಗಿ ಹೋಗ್ತೀರಿ, ಗೊತ್ತಿರಲಿ ನಿಮ್ಗೆ. ಈ ಮಾತನ್ನ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಬಂಧುಗಳೇ. ಮತ್ತು ಬಡವರ ಏನ್ ತಿಳ್ಕೊಂಡ್ರಿ ಮನಸ್ಸಿಗೆ? ಏನು ವೇಸ್ಟ್ ಬಾಕ್ಸ್ ಅಂತ ತಿಳ್ಕೊಂಡಿದ್ರಿ? ಬಡವರ ಹೋರಾಟ ಅಂತ ಹೇಳಿದ್ರೆ ನೀವು ತಿಂದು ಆಗ್ತಕ್ಕಂಥ ವೇಸ್ಟ್ ಬಾಕ್ಸ್ ಅಲ್ಲ. ಈ ಬಡವರ ಹೋರಾಟಕ್ಕೆ ನ್ಯಾಯವನ್ನು ಕೊಡ್ಬೇಕಾದಂತ ಕೆಲಸ ಅಧಿಕಾರಿಗಳಿಗಿದೆ, ಜನಪ್ರತಿನಿಧಿಗಳಿಗಿದೆ. ಇವತ್ತು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಿಮ್ಗೆ ಅನಿಸುತ್ತೆ, ಯಾಕಂದ್ರೆ ಬಡವರ ಹೋರಾಟ ಅಂತಕ್ಕಂಥದ್ದು ಅದು ವೇಸ್ಟ್ ಬಾಕ್ಸ್ ಇರ್ತಾರಲ್ಲ, ನೀವು ತಿಂದಿರ್ತಕ್ಕಂಥ ಕಸಗಳೆಲ್ಲ ಹಾಕ್ಲಿಕ್ಕಿರ್ತಕ್ಕಂಥ ವೇಸ್ಟ್ ಬಾಕ್ಸ್ ಅಲ್ಲ, ಗೊತ್ತಿರಲಿ. ಇವತ್ತು ಯಾವುದೇ ಜನಪ್ರತಿನಿಧಿಗಳಿರಲಿ, ಯಾವುದೇ ಅಧಿಕಾರಿಗಳಿರಲಿ, ಇವತ್ತು ಮುಂದಿನ ದಿವಸಗಳಲ್ಲಿ ಇವತ್ತು ನ್ಯಾಯವನ್ನು ಕೊಡದೇ ಇದ್ರೆ ಖಂಡಿತವಾಗಿ ನಾಳೆ 10ನೇ ತಾರೀಕಿಗೆ ಆಗ್ತಕ್ಕಂಥ
ಘೋರವಾಗಿರ್ತಕ್ಕಂಥ ಹೋರಾಟ. ನಾಳೆ ಅಲ್ಲಿ ಸಾವು ನೋವುಗಳಾದ್ರೆ, ತೊಂದರೆಗಳಾದ್ರೆ ಜಿಲ್ಲಾಡಳಿತ, ಸರ್ಕಾರ, ಜನಪ್ರತಿನಿಧಿಗಳು ನೀವೆಲ್ಲರೂ ಜವಾಬ್ದಾರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಅದರಿಂದ ನಮ್ಮ ಈ ಒಂದು ರೈತ ಪರವಾಗಿರ್ತಕ್ಕಂಥ ಈ ಹೋರಾಟ ಇಡೀ ರಾಜ್ಯಕ್ಕೆ, ಇಡೀ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂಥ ಹೋರಾಟ. ಇಲ್ಲಿಯವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಘಡಗಳನ್ನ ಮಾಡಲಿಲ್ಲ, ತೊಂದರೆಗಳನ್ನ ಮಾಡಲಿಲ್ಲ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಗೌರವ ಕೊಟ್ಟಿದ್ದೇವೆ, ಬೆಲೆ ಕೊಟ್ಟಿದ್ದೇವೆ. ನಾವು ಇನ್ನು ಬೇರೆ ದಾರಿ ಇಲ್ಲ. ಮತ್ತಿನ್ಯಾರು ಹೇಳಿದ್ರು ಕೇಳಲಿಕ್ಕಿಲ್ಲ. ಆದ್ದರಿಂದ ನ್ಯಾಯವನ್ನ ಕೊಡಬೇಕಂತಕ್ಕಂಥ ವಿನಂತಿಯನ್ನು ನಾನು ಇವತ್ತು ಎಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಂದು ಏಪ್ರಿಲ್ 10ನೇ ತಾರೀಕಿಗೆ ಒಂದು 2-3 ಸಾವಿರ ಜನ ರೈತರು ಹೋರಾಟಕ್ಕೆ ಇಳಿಲಿಕ್ಕಿದ್ದಾರೆ. ಅದರಿಂದ ವಿನೂತನವಾಗಿರ್ತಕ್ಕಂಥ ಹೋರಾಟಗಳು ಏನು ಹೋರಾಟ ಮಾಡ್ತೀವಿ ಅಂತಕ್ಕಂಥನ್ನ ಇನ್ನು ಹಳ್ಳಿಗಳಿಗೆ ಹೋಗಿ ಅದನ್ನು ಸಮಾಲೋಚನೆಗಳು ಮಾಡಿ ಯಾವ ರೀತಿ ಮಾಡ್ತೇವೆ ಅಂತ ಹೇಳ್ತೇವೆ. ಅಂತೂ 2-3 ಸಾವಿರ ಜನ ದಿವಸ ಸೇರ್ತಾರೆ. ಅದರಿಂದ ಇಲ್ಲಿ ಹೊರಡುವಾಗ ನ್ಯಾಯ ಕೊಡೋದ್ರೆ ಬಿಡುವುದಿಲ್ಲ, ಅದು ಯಾರೇ ಇರಲಿ ಬೇಕಿದ್ರೆ. ಯಾಕೆ ಕೇಳಿದ್ರೆ ನಮ್ಗೆ ಗೊತ್ತಾಗ್ತದೆ, ನಮ್ಗೆ ಅರ್ಥ ಆಗ್ತದೆ. ಬೇರೆ ಬೇರೆ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಎಲ್ಲ ಒಟ್ಟಿರ್ತಾರೆ. ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, ಎಲ್ಲ ಒಟ್ಟಾಗಿ ವ್ಯವಹಾರ ಮಾಡ್ತಾರೆ. ರೈತರ ಹೋರಾಟ ಬಂದವಾಗ ನಮ್ಗೆ ಯಾಕೆ ಅಂತ ಹೇಳಿದ್ರೆ ಯಾವ ನ್ಯಾಯ ಆಗುತ್ತೆ ಇವತ್ತು? ಯಾವ ನ್ಯಾಯ? ದೂರ ಇಟ್ಕೊಳ್ತಾರೆ. ನಾನು ಒಂದ್ ಕಡೆ ಹೇಳಿದೆ, ಇವತ್ತು 189 ದಿವಸ ಹೋರಾಟ ಮಾಡ್ತಿದ್ದಾರೆ ರೈತರು. ಒಬ್ಬ ರಾಜಕಾರಣಿಗೆ ನಾನು ಊಟ ಮಾಡುವಾಗ, ನಾನು ನಿದ್ರೆ ಮಾಡುವಾಗ, ನಾನು ಕೂತ್ಕೊಳ್ಳುವಾಗ, ನಾ ಫ್ರೀ ಇದ್ದವಾಗ, ಪಾಪ ಅಲ್ಲಿ 189 ದಿವಸ ಆಯ್ತು ರೈತರು ಹೋರಾಟ ಮಾಡ್ತಿದ್ದಾರೆ, ನಾನೇನಾದ್ರು ಸಹಾಯ ಮಾಡ್ಬೇಕು, ನಾನೇನಾದ್ರು ಹೋರಾಟ ಮಾಡ್ಬೇಕು ಅಂತಕ್ಕಂಥ ಭಾವನೆಗಳಿರ್ತಕ್ಕಂಥ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವ್ರು ಇದ್ದರೇನು ಇಲ್ಲಿದ್ರೇನು? ಅವ್ರು ಯಾಕೆ ಅಲ್ಲಿವೆ? ಅವ್ರು ಯಾಕೆ ಇರ್ಬೇಕಿಲ್ಲ? ಹೋಗ್ಲಿ, ರಾಜೀನಾಮೆ ಕೊಟ್ಟು ಮನೆ ಹೋಗ್ಲಿ. ಅವರು ಇಲ್ಲಾಕಿರ್ಬೇಕು. ಅವರು ಬೇಸರ ಆಗುತ್ತೆ. ಯಾಕೆ ಕಂಡ್ರೆ ಒಂದು ನೋವಿದೆ. ಇಲ್ಲೇನು ಜನ ಕೂತ್ಕೊಂಡಿದ್ದಾರಾ? ಆದ್ರಿಂದ ಬಹಳ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವೆಲ್ಲ ಗ್ರಾಮೀಣ ಪ್ರದೇಶದ ರೈತರು ಪಕ್ಷಾತೀತವಾಗಿ ಯಾರಿಗೂ ನೋವಾಗದ ರೀತಿಯಲ್ಲಿ, ಯಾರಿಗೂ ಸಮಸ್ಯೆ ಆದ ರೀತಿಯಲ್ಲಿ ಇವತ್ತಿನವರೆಗೂ ನಾವು ನೋವು ಮಾಡಲಿಲ್ಲ, ಇವತ್ತು ತೊಂದರೆ ಮಾಡಲಿಲ್ಲ. ಬಹಳ ಶಿಸ್ತಿನಿಂದ ಇದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟ. ಈ ಹೋರಾಟಕ್ಕೆ ನಮ್ಗೆ ಇವತ್ತು ಅನೇಕ ಜನರಿಗಿದೆ ಬೆಂಬಲ ಸಿಕ್ಕಲಿ ಅಂತೇಳಿ. ಕೆಲವರು ನಾವಿಲ್ಲಿ ಕೂತ್ಕೊಂಡಾಗ ಅವಮಾನ ಮಾಡುವವರು, ತೊಂದರೆ ಮಾಡುವವರು ಎಲ್ಲ ಇದ್ದಾರೆ. ಹೇಳಲ್ಲ ನೀವು, ನಾನು ಹೇಳಲ್ಲ. ಈಗ ನಮ್ಮ ಗಾಣಿಗರು ಹೇಳ್ದಂಗೆ ನಮ್ಮ ಕೊನೆಯ ಆ ಹೋರಾಟಕ್ಕೆ ಜಯಕ್ಕೆ ಇಲ್ಲಿ ಯಾರೇ ಯಾವ ನಮಗೆ ಬೈಂದೂರಲ್ಲಿ ಈ ಕೋರ್ಟ್ ಈ ಕೋರ್ಟಲ್ಲಿ ನ್ಯಾಯ ಸಿಗದೇ ಇರಬಹುದು, ಆದ್ರೆ ದೇವರ ಕೋರ್ಟ್ ಇದೆ. ಆ ದೇವರ ಕೋರ್ಟಲ್ಲಿ ನ್ಯಾಯವನ್ನು ತಗೊಳ್ತೇವೆ, ಗೊತ್ತಿರಲಿ ಮಾತ್ರ. ನಮ್ಮ ಹೋರಾಟಕ್ಕೆ ಒಂದು ನ್ಯಾಯಸಮ್ಮತ ಇದೆ, ಅದಕ್ಕೊಂದು ಬದ್ಧತೆ ಇದೆ. ರೈತರು ಒಕ್ಕೂಟದಲ್ಲಿ ಹೋರಾಟ ಮಾಡಿದ್ದಾರೆ, ಕಾಟಾಚಾರಕ್ಕಾಗಿ ಮಾಡ್ತಾ ಇಲ್ಲ. ಬೆಳಿಗ್ಗೆ ಸಾಯಂಕಾಲದವರೆಗೆ ಬೆಗೆ ಸುರಿಸ್ತಾ ಇದ್ದೇವೆ ನ್ಯಾಯ ಸಿಕ್ಕಲಿ ಅಂತೇಳಿ. ಖಂಡಿತವಾಗಿ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನಿಮಗೆ ನಾನು ಸೂಚನೆ ಕೊಟ್ಟಿದ್ರೆ 10ನೇ ತಾರೀಕಿನವರೆಗೆ ನಿಮ್ಗೊಂದು ಗಡುವು. ಅಲ್ಲಿವರೆಗೆ ಒಟ್ಟಾಗಿ ನೀವು ನಮಗೆ ನ್ಯಾಯವನ್ನು ಕೊಡ್ತಾ ಇದ್ರೆ 10ನೇ ತಾರೀಕಿನ ಆಗ್ತಕ್ಕಂಥ ಅನಾಹುತಗಳಿಗೆ ನಾನು ಹೇಳಿದ್ದೇನೆ, ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು, ಸರ್ಕಾರ ಕಾರಣೀಕರ್ತರಾಗ್ತಿರ್ತಕ್ಕಂಥ ಮಾತಾಡೋ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಬೈಂದೂರು ತಾಲೂಕು ಶ್ರೀಯುತ ದೀಪಕ್ ಕುಮಾರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಬೈಂದೂರು ತಾಲೂಕು ರೈತ ಸಂಘವನ್ನ ನಮ್ಮ ಗ್ರಾಮೀಣ ಪ್ರದೇಶದ ರೈತರು ನಾವು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ. ಈಗಾಗಲೇ ಮಾಧ್ಯಮ ಪತ್ರಿಕೆಯಲ್ಲೂ ಸಾಕಷ್ಟು ವರದಿಯಾದ ರೀತಿಯಲ್ಲಿ ನಾವು ಅಧ್ಯಕ್ಷರಾದಂಥ ಶ್ರೀಯುತ ದೀಪಕ್ ಕುಮಾರ್ ಶೆಟ್ಟಿಯ ನೇತೃತ್ವದಲ್ಲಿ ಬಹುದೊಡ್ಡ ಹೋರಾಟ, ಹೆಚ್ಚು ಕಡಿಮೆ ಇವತ್ತಿಗೆ 189ನೇ ದಿನದಿಂದ ತಾಲೂಕು ರೈತ ಸಂಘ ಗ್ರಾಮೀಣ ಪ್ರದೇಶವನ್ನ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ತೆಗೆದುಕೊಂಡಿರುವುದನ್ನು ವಿರೋಧಿಸಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಈ ಹೋರಾಟಕ್ಕೆ ಹೆಚ್ಚು ಕಡಿಮೆ ಒಂದು 7 ತಿಂಗಳುಗಳ ಕಾಲ ಹೋರಾಟವನ್ನು ಮುಂದುವರಿಸಿದ್ದೇವೆ. ಅದಕ್ಕೂ ಹಿಂದೆ ಒಂದು 2 ತಿಂಗಳುಗಳ ಕಾಲ ನಮ್ಮ ಅಧ್ಯಕ್ಷರನ್ನ ದೀಪಕ್ ಕುಮಾರ್ ಶೆಟ್ಟಿ ಅವರನ್ನ ನಾವೆಲ್ಲ ಗ್ರಾಮೀಣ ಪ್ರದೇಶದ ರೈತರೆಲ್ಲ ಹೋಗಿ ಅವರ ಮನೆಯಲ್ಲಿ ಸಭೆಯನ್ನ ಮಾಡಿ, ಒಬ್ಬ ಹಿಂದೂ ಕೂಡ ಒಂದು 35 ವರ್ಷದ ಹಿಂದೆ ತಾಲೂಕು ರೈತ ಸಂಘವನ್ನ ಕಟ್ಟಿಕೊಂಡು ಅನೇಕ ಹೋರಾಟವನ್ನ ಮಾಡಿ ಯಶಸ್ಕೊಂಡಂತ ಒಬ್ಬ ಅಧ್ಯಕ್ಷರು ನಮ್ಮ ದೀಪಕ್ ಕುಮಾರ್ ಶೆಟ್ಟಿ. ಈ ಗ್ರಾಮೀಣ ಪ್ರದೇಶ ಕೈ ಬಿಡಬೇಕಾಗಿ ಒಂದು ನಾಯಕತ್ವ ಬೇಕು. ಸುಮ್ಮನೆ ಹೋರಾಟ 1 ದಿನ 2 ದಿನ ಫೇಸ್ಬುಕ್ ವಾಟ್ಸಾಪಿನ ಹೋರಾಟ ಅಲ್ಲ. ನಮ್ಮ ಹೋರಾಟ ಗ್ರಾಮೀಣ ಪ್ರದೇಶವನ್ನ ಕೈ ಬಿಡಬೇಕಾದ್ರೆ
ದೃಢವಾಗಿ ನಿಲ್ಲುವಂತ ಒಂದು ನಾಯಕತ್ವ ಬೇಕಾಗಿತ್ತು. ಅದಕ್ಕೆ ನಮ್ಮ ದೀಪಕ್ ಕುಮಾರ್ ಶೆಟ್ಟಿ ನಾಯಕತ್ವದಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನ ತೆಗೆದುಕೊಳ್ಳದೆ ಪಕ್ಷಾತೀತವಾಗಿ ರೈತರು ಹಸಿರು ಶಾಲನ್ನು ಹಾಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹೋರಾಟವನ್ನು ಮಾಡಿದಾಗ ನಿಮ್ಮ ಪತ್ರಿಕೆ ಮಾಧ್ಯಮ ಭೂತಪೂರ್ವವಾದ ಬೆಂಬಲವನ್ನು ಕೊಟ್ಟ ಉಡುಪಿ ಜಿಲ್ಲೆ ಇರ್ಬೋದು, ಬೈಂದೂರು ತಾಲೂಕಿನ ಎಲ್ಲ ಪತ್ರಿಕೆಯವರಿಗೂ ಕೂಡ ಮಾಧ್ಯಮದವರಿಗೆ ನಾವು ರೈತ ಸಂಘದ ವತಿಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಯಾಕಪ್ಪ ಅಂತ ಹೇಳಿದ್ರೆ ರೈತರ ಹೋರಾಟವನ್ನ ನೀವು 4 ಜನರಿಗೆ ತೋರಿಸಿದಾಗ ಬೈಂದೂರಿನಲ್ಲಿ ಈ ರೀತಿ ಹೋರಾಟ ಆಗ್ತದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಇವತ್ತು ಅನೇಕ ಪತ್ರಿಕೆ ಅನೇಕ ಕಡೆ ಪ್ರಚಾರ ಆಗಿರೋದ್ರಿಂದ ಸರ್ಕಾರಕ್ಕೂ ಕೂಡ ಬೈಂದೂರು ತಾಲೂಕಿನಲ್ಲಿ ಒಂದು ಹೋರಾಟ ನಡೀತಾ ಇದೆ ಅನ್ನೋ ಒಂದು ಮಟ್ಟಕ್ಕೆ ಇವತ್ತು ಮಾಧ್ಯಮ ತೋರಿಸಿದೆ. ನಾವು ಕೇಳುವಂಥದ್ದು ಇಷ್ಟೇ ಸರ್, ನಮ್ದು ಹಳ್ಳಿ ಪ್ರದೇಶ, ನೆಟ್ವರ್ಕ್ ಇಲ್ಲ, ಸರಿಯಾದ ಸಾರಿಗೆ ವ್ಯವಸ್ಥೆಗಳಿಲ್ಲ, ಶಾಲಾ ಮಕ್ಕಳು ನಮ್ಮ ಮಕ್ಕಳೆಲ್ಲ ಓದ್ತಾ ಇದ್ದಾರೆ. ಮುಂದೊಂದು ದಿನ ಅವರು ವಿದ್ಯಾಭ್ಯಾಸದ ಎಜುಕೇಶನ್ ಹಂತದಲ್ಲಿ ಗ್ರಾಮೀಣ ಕ್ರಮಾಂಕದಲ್ಲಿ ವಿದ್ಯಾಭ್ಯಾಸವನ್ನ ಪಡೆದು IAS ಇರ್ಬೋದು, IPS ಇರ್ಬೋದು, ನಮ್ಮ ರೈತರ ಮಕ್ಕಳು ಮಾಡ್ಬೇಕು ಅನ್ನೋ ನಮ್ಮ ಬಹುದೊಡ್ಡ ಆಸೆ. ನಾವೆಲ್ಲ ಫಲಾನುಭವಿಗಳು. ದೀಪಕ್ ಕುಮಾರ್ ಶೆಟ್ರು, ಅರುಣ್ ಕುಮಾರ್ ಶಿರೂರ್, ನಾನು, ಮಧುಮಕ್ಷಣ, ಹಿರಿಯಣ್ಣ, ಕೇಶವ, ಅನೇಕ ಈ ಹೋರಾಟದಲ್ಲಿ ಇದ್ದವರೆಲ್ಲ ನಾವು ಫಲಾನುಭವಿಗಳು. ಯಾವುದೇ ನಾಯಕರಾಗಬೇಕು ಅಥವಾ ಯಾವುದೇ ನಾಯಕತ್ವಕ್ಕಾಗಿ ನಾವು ಇಲ್ಲಿ ಕೂತ್ಕೊಂಡಿಲ್ಲ. ಎಲ್ಲ ಫಲಾನುಭವಿಗಳು ಸೇರಿ ಹೋರಾಟವನ್ನು ಮಾಡಿದ್ದೇವೆ. ಈ ಹೋರಾಟದ ವೇದಿಕೆಗೆ ಶಾಸಕರು ಬಂದರು, ಮಾಜಿ ಶಾಸಕರು ಬಂದರು, ಉಸ್ತುವಾರಿ ಸಚಿವರು ಬಂದರು, ಉತ್ತರ ಕನ್ನಡದ ಉಸ್ತುವಾರಿ ಸಚಿವರು ಮಾಂಕಳ ವೈದ್ಯರು ಬಂದರು, ಮಂಜುನಾಥ್ ಭಂಡಾರು ಬಂದರು, ಪ್ರತಿಯೊಬ್ಬರು MP BY ರಾಘವೇಂದ್ರ ಅವರು ಬಂದು ರೈತರಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ನಮ್ಮ ಬೆಂಬಲವನ್ನು ನೀಡಿದ್ದಾರೆ. ನಾನು ಕೇಳುವಂಥದ್ದು ಸರ್, ಬಂದು ನಿಮ್ಮ ಮಾಧ್ಯಮದಲ್ಲೇ ಪತ್ರಿಕೆಯಲ್ಲೇ ಇಂಥ ರಾಜಕಾರಣಿಗಳು ಪಕ್ಷಾತೀತವಾಗಿ ಬೆಂಬಲ ಅಂತ ಹೇಳಿದ ಮೇಲೆ 189 ದಿನ ಆದ್ರೂ ನ್ಯಾಯ ಇಲ್ಲ. ನ್ಯಾಯ ಅನ್ನೋದು ಇವತ್ತಿಗೂ ಮರೀಚಿಕೆ. ನಾನು ಹೇಳುವಂಥದ್ದು, ರೈತರು ನಾವೇನು ತಪ್ಪು ಮಾಡಿದ್ದೇವೆ? ಹಳ್ಳಿಯಲ್ಲಿ ಹುಟ್ಟಿದ್ದೆ ತಪ್ಪ ಅಥವಾ ಗ್ರಾಮೀಣ ಪ್ರದೇಶದ ರೈತರ ಮಗನಾಗಿದ್ದೆ ತಪ್ಪ? ನಾವೇನು ಪೇಟೆಯಲ್ಲಿ ಇರ್ಬೇಕಿತ್ತ? ಬೈಂದೂರು ಕ್ಷೇತ್ರದ ಜನತೆ, ಇಡೀ ಬೈಂದೂರು ಕ್ಷೇತ್ರ ಅಲ್ಲ, ಕುಂದಾಪುರದವರೆಗೂ ಉಡುಪಿಯಲ್ಲಿಗೂ ರೈತರಿಗೆ ನ್ಯಾಯ ಸಿಗ್ಲಿ ಅಂತ ಇದ್ದಾರೆ ಸರ್. ಪಕ್ಷಾತೀತ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾವು ಗ್ರಾಮೀಣ ಪ್ರದೇಶದವರು ಹೋರಾಟ ಮಾಡುವಂತ ಹೋರಾಟ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ.